ಇನ್ನು ಸಿಎಂ ಕುರ್ಚಿ ಕದನ ವಿರಾಮಕ್ಕೆ ನಾಟಿ ಕೋಳಿಯ ಸಾರಥ್ಯ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂಗೆ ಭರ್ಜರಿ ಬಾಡೂಟವನ್ನು ಸಿದ್ಧಪಡಿಸಲಾಗುತ್ತದೆ. ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಿಯವಾದಂತಹ ನಾಟಿ ಕೋಳಿ ಸಾಂಬಾರ್ ಬೆಳ್ಳಂಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ನಾಳೆ ಬೆಳಗ್ಗೆ ಡಿಸಿಎಂ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ಗಾಗಿ ಆಗಮಿಸಲಿದ್ದಾರೆ. ಆ ಬ್ರೇಕ್ಫಾಸ್ಟ್ನಲ್ಲಿ ನಾಟಿ ಕೋಳಿ ಸಾಂಬಾರ್ ಹೈಲೈಟ್. ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ನಾಟಿ ಕೋಳಿ ಮುಹೂರ್ತ ಇಡಲಾಗಿದೆ. ಮೊನ್ನೆ ಡಿಕೆ ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಹೋದಾಗ ಅಲ್ಲಿ ಆದಂತಹ ಬ್ರೇಕ್ಫಾಸ್ಟ್ ಆ ಮೆನು ಬಗ್ಗೆಯೂ ಮಾಹಿತಿ ಲಭ್ಯ ಆಗಿತ್ತು. ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿ ಬಾತ್ ಈ ಬ್ರೇಕ್ಫಾಸ್ಟ್ ಅನ್ನ ಸೇವನೆ ಮಾಡಿ ಅದಾದ ನಂತರ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ನಾವಿಬ್ರು ಜೊತೆಯಾಗಿದ್ದೀವಿ, ಜೊತೆಯಾಗಿ ನಡ್ಕೊಂಡು ಹೋಗ್ತೀವಿ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಸಾರುವಂತಹ ಕೆಲಸ ಉಭಯ ನಾಯಕರಿಂದ ಆಗಿತ್ತು. ಅದೇ ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಹೈಕಮಾಂಡ್ ನನಗೂ ಕೂಡ ಹೇಳಿದೆ ಸಿಎಂ ರನ್ನ ಬ್ರೇಕ್ಫಾಸ್ಟ್ ಕರೆಯೋದಕ್ಕೆ, ಹಾಗಾಗಿ ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಅವರನ್ನ ಮನೆ ಕರೀತಾ ಇದ್ದೀನಿ ನಾನು ಅಂತ ಹೇಳಿದ್ರು. ಈಗ ಅಫಿಷಿಯಲ್ ಆಗಿ ಆಹ್ವಾನ ಹೋಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಇಷ್ಟವಾದಂತಹ ನಾಟಿ ಕೋಳಿ ಸಾರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾನ್ ವೆಜ್ ಊಟ ಇಷ್ಟ, ಅದರಲ್ಲೂ ನಾಟಿ ಕೋಳಿ ಸಾರು ಅಂದ್ರೆ ಬಹಳ ಇಷ್ಟ. ಅದನ್ನೇ ಮಾಡಿ ಬಡಿಸ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ. ನಾಳೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾಟಿ ಕೋಳಿ ಸಾರು ಇರಲಿದೆಯಂತೆ. ಆ ನಾಟಿ ಕೋಳಿ ಸಾರನ್ನ ತಿಂತ ಮತ್ತೊಮ್ಮೆ ನಮ್ಮ ನಡುವೆ ಯಾವುದೇ ಡಿಫರೆನ್ಸಸ್ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಉಭಯ ನಾಯಕರು ಮಾಡಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಇಡ್ಲಿ, ವಡೆ, ಕೇಸರಿ ಬಾತು, ಉಪ್ಪಿಟ್ಟಿತ್ತು. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಾಟಿ ಕೋಳಿ ಸಾರು. ಬಹುಶಃ ಪೊಲಿಟಿಕಲ್ ಚರ್ಚೆಯಾಗುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆಲ್ರೆಡಿ ಏನ್ ಮೆಸೇಜ್ ಕೊಡಬೇಕೋ, ಏನ್ ನಿರ್ಧಾರಗಳಾಗಬೇಕೋ, ತಾತ್ಕಾಲಿಕವಾದಂತಹ ಕದನ ವಿರಾಮದ ಘೋಷಣೆ ಎಲ್ಲವೂ ಆಗೋಗ್ಬಿಟ್ಟಿದೆ. ಹರೀಶ್, ನಾಟಿ ಕೋಳಿ ಸಾರನ್ನ ಸವಿಯೋದಷ್ಟೇನಾ ನಾಳಿನ ಡಿಸಿಎಂ ನಿವಾಸದ ಮನೆಯಲ್ಲಿನ ಬ್ರೇಕ್ಫಾಸ್ಟ್ ನಲ್ಲಿ ಅಂತ ಹೇಳಿ ಹರೀಶ್? ಖಂಡಿತವಾಗಿ ವಿಜಯಶ್ರೀ, ಈಗಾಗಲೇ ಕೂಡ ಕಳೆದ ಶನಿವಾರ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ನೆಪದಲ್ಲಿ ತೆರಳಿದ್ರು. ಅಲ್ಲಿ ಒಗ್ಗಟ್ಟಿನ ಸಂದೇಶವನ್ನ ಕೊಟ್ಟಿದ್ರು. ಸೊ ಅಲ್ಲೂ ಕೂಡ ಮಹತ್ವದ ಚರ್ಚೆಯನ್ನ ಉಭಯ ನಾಯಕರ ಚರ್ಚಿಸಿದ್ರು ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಅನ್ನುವಂಥದ್ದು. ನಂತರ ಅವರು ನಾವು ಒಟ್ಟಾಗಿ ಇದ್ದೀವಿ, ನಾವು ನಮ್ಮಲ್ಲಿ ಯಾವುದೇ ರೀತಿಯ ಅಪಸ್ವರ ಇಲ್ಲ ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ನಾಳೆ ಬೆಳಿಗ್ಗೆ 9:30 ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇದ್ದಾರೆ. ಅದು ಕೂಡ ಸಿಎಂ ಅವರು ಆಗಮಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಟಿ ಕೋಳಿ ಸ್ಟೈಲ್ ಅಲ್ಲಿ ಊಟವನ್ನ ಒಂದಷ್ಟು ತಯಾರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅದು ಕೂಡ ಕನಕಪುರದಿಂದ ಕೋಳಿಗಳನ್ನು ತರಿಸಿ ನಾಟಿ ಕೋಳಿ ಸಾಂಬಾರ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಅನ್ನುವಂಥದ್ದು ಕೂಡ ನಾಟಿ ಕೋಳಿ ಆಹಾರ ಅನ್ನುವಂಥ ತುಂಬಾ ಇಷ್ಟವಾಗಿರುವಂಥದ್ದು. ಹಾಗಾಗಿ ಅವರು ನಾಳೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಷ್ಟವಾಗಿರುವಂತ ನಾಟಿ ಕೋಳಿ ಸಾಂಬಾರು, ನಾಟಿ ಕೋಳಿ ಖಾದ್ಯವನ್ನ ತಯಾರು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ಆದ್ರೆ ಚರ್ಚೆ ವಿಚಾರಕ್ಕೆ ಬಂದಿದ್ದೆ ಅದಲ್ಲಿ ಈಗಾಗಲೇ ಕಳೆದ ಶನಿವಾರವೇ ಕೂಡ ಉಭಯ ನಾಯಕರು ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಸೊ ಅಂತಿಮವಾಗಿ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಬದ್ಧರಾಗಿರುವುದಾಗಿ ಕೂಡ ಹೇಳಿದ್ದಾರೆ. ಸೊ ನಾಳೆ ಬಹುಶಃ ಒಂದು ಔಪಚಾರಿಕವಾಗಿ ಅಷ್ಟೇ ಅವರು ಭೇಟಿ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಒಂದು ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅವರು ಸೀಮಿತ ಆಗಿ ಸೊ ಒಂದಷ್ಟು ಕೆಲವೊಂದು ವಿಚಾರಗಳನ್ನ ಚರ್ಚೆ ನಡೆಸಿದ್ದೀವಿ ಅನ್ನುವಂಥ ತೋರ್ಪಡೆಗೆ ಹಿನ್ನೆಲೆಯಲ್ಲಿ ಕೂಡ ಅವ್ರು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ವಿಜಯಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.